ಮನದ ಮಲಿನವನ್ನೊಳೆವ ಜ್ಯೋತಿ ಮನವ ಶುದ್ಧ ಹೊಳಿವ ಜ್ಯೋತಿ ಭವದ ಬೀಲಿ ಕಳೆವ ಜ್ಯೋತಿ ಮರದ ಬೇರು ನೆನೆದಾಳದಿ ಬಾನು ತಲುಪೋ ಕಾತುರ ಶಿವ ಪ್ರೇಮವು ಮನದಾಳದಿ ವತನ ಸೇರುವ ಆತುರ ಶಿವನಿಲ್ಲದೆ ಉಸಿರಿಲ್ಲ ಉಸಿರಿಲ್ಲದೆ ಜೀವವಿಲ್ಲ ಪ್ರಾಣೇಶ್ವರ ನನ್ನ ಪ್ರಾಣೇಶ್ವರ ಪ್ರಾಣೇಶ್ವರ ನನ್ನ ಪ್ರಾಣೇಶ್ವರ ಯೋಗದ ಸವಿವತನದಲ್ಲಿ ಭೋಗದ ಸವಿಭಾವದಲ್ಲಿ ಮನದ ಮಧುರ ಪ್ರೇಮದಲ್ಲಿ ಹೃದಯ ಸ್ನೇಹ ಸರಿತೆಯ ದೇಹವೇ ದೇಗುದವ ಸಿರವೇ ಬಂಡೆಯ ಕಳಶವಯ್ಯ ಎಂಬಂತೆ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರ್ಯ ವಿಶ್ವವಿದ್ಯಾಲಯ ಅಂದರೆ ಶಿವನೇ ಸ್ಥಾಪನೆ ಮಾಡಿರುವಂತಹ ಸಂಸ್ಥೆ ಇದು. ಈಶ್ವರ ಪರಮಾತ್ಮ ಇವತ್ತು ಮುದ್ದಿಗೇರಿ ಗ್ರಾಮದಲ್ಲಿ ಬಂದಿದ್ದಾರೆ. ಬಹಳ ಖುಷಿ ಅನ್ನಿಸ್ತದೆ. ಒಂದು ಪ್ರೋಗ್ರಾಮ್ ಜೊತೆಗೆ ಎರಡೆರಡು ಪ್ರೋಗ್ರಾಮ್ ಅನ್ನ ಭಗವಂತ ಇವತ್ತು ಈ ಊರಿನಲ್ಲಿ ಮಾಡಿಸ್ಕೊಳ್ತಾ ಇದ್ದಾರೆ. ಯಾವ ಮಗುವಿಗೆ ಯಾವ ಮಡೋಪ ಕಾಮನೆಯನ್ನ ಪೂರ್ಣ ಮಾಡಬೇಕೆನ್ನುವಂತಹ ಶಕ್ತಿ, ತಿಳ್ಕೊಳ್ಳುವಂತಹ ಶಕ್ತಿ ಭಗವಂತನಿಗಿದೆ. ಶಶಿಕಲಕೋರ್ ಮನೆಯಲ್ಲಿ ಜ್ಯೋತಿಯನ್ನ ಬೆಳಗಿಸಿ ಮಡಿಯನ್ನ ನಂದಾದೀಪದೊಂದಿಗೆ ಶಾಂತಿಯುತ ಮಾಡಿ ಶಕ್ತಿಯುತ ಮಾಡಿ ಲೈಟ್ ಹೌಸ್ ಮಾಡಿ ಪರಮಾತ್ಮ ಶಕ್ತಿಯನ್ನ ತುಂಬಿ ಬಂದ್ರು. ಅದೇ ರೀತಿ ನಿಮಗೆ ಮುಂಚೆ ಹೇಳಿದ್ನಲ್ಲ, ಉಳ್ಳವರು ಶಿವಾಲಯ ಮಾಡುವರಯ್ಯ ನಾನೇನು ಮಾಡಲಿ ಎಂದ ಕಾಲವೇಕೆಂಬ ದೇಹವೇ ದೇಗುಲ ಸಿರ ಶೈಷಾಮಿ ಮಾ ಶುಚಃ. ಓಂ ಶಾಂತಿ 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 ಶಾಂತಿ. ಈಗ ಪಕ್ಕದಲ್ಲಿ ಚಂದ್ರನವರು ಕೋಟಿಯಲ್ಲಿ ಕೆಲವರಲ್ಲಿ ಕೆಲವರು ಅಂತ ಪರಮಾತ್ಮ ಹೇಳ್ತಾರೆ. ಅದು ನಮಗೇನು ಹೊಸದಂತೂ ಅಲ್ಲ. ರಾಜಧಾನಿ ಸ್ಥಾಪನೆ ಆಗ್ತಾ ಇದೆ. ಆ ದೇವನಗರಿಗೆ ಯಾರ್ಯಾರು ಬರಬೇಕು ಅವರು ಬಂದೇ ಬರ್ತಾರೆ. ಹಾಗಾಗಿ ದೇವಿ ದೇವತಾ ಧರ್ಮದ ಆತ್ಮ ಆಗಿರುವಂತಹ ನಮ್ಮ ಶಶಿಕಲಕೋರು ಅವರು ತುಂಬಾ ಬಾಬನ ಮೇಲೆ, ಅಂದರೆ ಪರಮಾತ್ಮ, ಬಾಬಾ ಅಂದರೆ ನಾವು ಹಿಂದಿಯಲ್ಲಿ ಬಾಬಾ ಅಂತ ಹೇಳ್ತೀವಿ, ಕನ್ನಡದಲ್ಲಿ ತಂದೆ. ಆ ಶಿವ ಪರಮಾತ್ಮ ತಂದೆಯ ಮೇಲೆ ಅವರಿಗೆ ಒಂದು ಅನನ್ಯ ಮಗು ಶುಭಾಬರವರ ಮೇಲೆ ಅಷ್ಟೇ ಪ್ರೀತಿ ಇದೆ. ಅಷ್ಟೇ ಪ್ರೀತಿಯಿಂದ ಪರಮಾತ್ಮನನ್ನ ನೆನಪು ಮಾಡ್ತಾರೆ. ಅದರ ಜೊತೆಗೆ ಇದು ಹೊಸದಾಗಿ ಅವರು ಈ ಮನೆಯನ್ನ ಮೇಲೆ ಕಟ್ಟಿಸಿದ್ದಾರೆ. ಇನ್ನೂ ಇದರ ಗೃಹ ಪ್ರವೇಶನೂ ಕೂಡ ಅವರು ಮಾಡಿದ್ದಿಲ್ಲ. ಹಾಗಾಗಿ ಇಲ್ಲೇನೆ ಮಾಡಿಬಿಡೋಣ ಅಕ್ಕವ್ರೆ ಅಂತ ಹೇಳಿ ಅವರು ಆಯೋಜನೆ ಮಾಡಿದ್ದಾರೆ. ತುಂಬಾ ಪರಿಶ್ರಮ ಪಟ್ಟಿದ್ದಾರೆ ಇದನ್ನೆಲ್ಲ ಜೋಡಿಸ್ಲಿಕ್ಕೆ, ಮಾಡಲಿಕ್ಕೆ. ತೋಟಕ್ಕೆ ಹೋಗ್ಬರೋದು, ಶಾಲೆಗೆ ಹೋಗ್ಬರೋದು, ಪ್ರೈಮರಿ ಸ್ಕೂಲ್ ಟೀಚರ್ ಇದ್ದಾರೆ ಅವರು. ಅಷ್ಟೆಲ್ಲ ಮಾಡಿನೂ ಕೂಡ ತಾವು ಈಶ್ವರನ ವಿದ್ಯಾರ್ಥಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಇಷ್ಟೆಲ್ಲ ಸಹಯೋಗ ಕೊಟ್ಟು, ಆಮೇಲೆ ಅವ್ರಿಗೆ ಭಗವಂತ ಆಯಸ್ಸು, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ ಎಲ್ಲವನ್ನು ಜಾಸ್ತಿನೇ ಇನ್ನೂ ಪ್ರಾಪ್ತಿ ಮಾಡಿಸ್ಲಿ, ಇನ್ನೂ ಅನೇಕ ಆತ್ಮಗಳ ಕಲ್ಯಾಣವನ್ನ ಮಾಡಲಿ, ಪರಮಾತ್ಮನ ಒಂದು ಸಂದೇಶವನ್ನು ತಲುಪಿಸುವಂಥ ವಿಶೇಷ ಕಾರ್ಯದಲ್ಲಿ ಅವರು ಭಾಗಿಯಾಗಲಿ ಅಂತ ಹೇಳ್ತಾ, ಮತ್ತೆ ಹಾಗೆ ಅನೇಕ ಆತ್ಮಗಳ ಜ್ಯೋತಿ, ಎಷ್ಟೋ ಆತ್ಮಗಳ ಜ್ಯೋತಿ ಏನಾಗಿದೆ, ಜ್ಞಾನದ ಅನ್ನುವಂತಹ ಒಂದು ಅಜ್ಞಾನ ಅಂಧಕಾರದಲ್ಲಿ ಮುಳುಗಿರುವಂಥವರು ಆ ಪ್ರಕಾಶದ ಕಡೆಗೆ ಬರಲಿಕ್ಕೆ ಒಂದೇನಾಗ್ತಾ ಇದ್ದಾರೆ, ಹುಡುಕ್ತಾ ಇದ್ದಾರೆ, ಪರಮಾತ್ಮನನ್ನ ಅಲ್ದಾಡ್ತಾ ಇದ್ದಾರೆ. ಎಲ್ಲಿದೆಯಪ್ಪ, ಬಾರಪ್ಪ, ಮಾತಾಡಪ್ಪ ಅಂತ ಒಂದು ಲಿಂಗುವಿನ ಹತ್ರ ಹೋಗಿ ಕೇಳ್ಕೊಳ್ತಾ ಇದ್ದಾರೆ. ಆದ್ರೆ ಈಶ್ವರೀಯ ವಿಶ್ವವಿದ್ಯಾಲಯದ ಜೀವನವೇ ಕಷ್ಟವೆಂದು ಕಷ್ಟಗಳಿಗೆ ನೀ ತಿಳಿಸು, ಜೊತೆಗಾರ ಶಿವನಿಹನೆಂದು. ಆಪತ್ತುಗಳೇನೇ ಬರಲಿ ಅದಕ್ಕೆಂದು ಚಿಂತಿಸದಿರು ನೀ, ಆಪತ್ತುಗಳೇನೇ ಬರಲಿ ಅದಕ್ಕೆಂದು ಚಿಂತಿಸದಿರು ನೀ. ಬಿರುಗಾಳಿಗಳೇನೇ ಬರಲಿ ಪರಶಿವನ ಜೊತೆಯಲ್ಲಿ ಇರು ನೀ. ಶಿವನಿಗೆ ಹೇಳದಿರೆಂದು ಜೀವನವೇ ಕಷ್ಟವೆಂದು, ಕಷ್ಟಗಳಿಗೆ ನೀ ತಿಳಿಸು, ಜೊತೆಗಾರ ಶಿವನಿಹನೆಂದು. ಅಗ್ನಿಯಲ್ಲಿ ಚಿನ್ನ ಪುಟಿದು ಅಪರಂಜಿಯಾಗುವಂತೆ, ಅಗ್ನಿಯಲ್ಲಿ ಚಿನ್ನ ಪುಟಿದು ಅಪರಂಜಿಯಾಗುವಂತೆ. ಅಡೆತಡೆಗಳೆಲ್ಲ ಮೀರಿ ಹಿಮಾಲಯದೆತ್ತರ ಕೇಳು, ಶ್ರೇಷ್ಠ ಕರ್ಮದ ಬೀಜ ಶ್ರೇಷ್ಠ ಫಲವೇ ಕೊಡುವುದು, ಶ್ರೇಷ್ಠ ಕರ್ಮದ ಬೀಜ
ಶ್ರೇಷ್ಠ ಫಲವೇ ಕೊಡುವುದು. ಬರಲಿಹದಂತಹ ದಿನವು ಆ ಸುಂದರ ಸ್ವರ್ಣಿಮ ಯುಗವು. ಶಿವನಿಗೆ ಹೇಳದಿರೆಂದು ಜೀವನವೇ ಕಷ್ಟವೆಂದು. ಕಷ್ಟಗಳಿಗೆ ನೀ ತಿಳಿಸು ಜೊತೆಗಾರ ಶಿವನಿಹನೆಂದು. ಸರ್ವಶಕ್ತನು ಶಿವನು ನಿರಂತರ ಜೊತೆಯಲ್ಲಿ ಇರಲು. ಸರ್ವಶಕ್ತನು ಶಿವನು ನಿರಂತರ ಜೊತೆಯಲ್ಲಿ ಇರಲು. ಕಾರ್ಯಕಲಾಪಗಳೆಲ್ಲ ಸಹಜ ಸಿದ್ಧಿಯಾಗುವುದು. ಧೈರ್ಯದ ಹೆಜ್ಜೆಯ ನೀಡಲು